ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಡೆಲಿವರಿ ನಂತರ, ಹೆರಿಗೆ ನಂತರ ಮಾಡೋ ಆಸನಗಳಲ್ಲಿ ವಜ್ರಾಸನ. ಎಲ್ರಿಗೂ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಶುರು ಮಾಡಿ. ಯಾರಿಗಾಗುತ್ತೋ ಅವ್ರು ಮಾಡಿ. ಆಗದೇ ಇರೋರು ದಿಮ್ಮ ಮೇಲೆ ಕೂತ್ಕೊಂಡು ವೀರಾಸನದ ಥರ ಮಾಡ್ಬೋದು. ಅಂದರೆ ಇದು ತೋರಿಸೋ ಉದ್ದೇಶ ಏನಂದರೆ, ಕಾಲುಗಳು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ನಿಮಗೆ ವೆಯ್ಟ್ ಗೇನ್ ಆಗಿದ್ದಾಗ ತುಂಬ ನೋವಿರುತ್ತಲ್ವ ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಮತ್ತು ಕಾಫ್ ಮಸಲ್ಸ್ ಚೆನ್ನಾಗಿ ಇದರಲ್ಲಿ ಪ್ರೆಷರ್ ಸಿಗೋದ್ರಿಂದ ಕಾಫ್ ಮಸಲ್ಸ್ಗೆ ಸೆಕೆಂಡ್ ಹಾರ್ಟ್ ಅದು ಕಾಫ್ ಮಸಲ್ಸ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈಗ ಇದು ಕಷ್ಟ ಆಯಿತು ಅಂತಂದರೆ ಇನ್ನೊಂದು ಆಸನಗಳು ಮಾಡ್ತಾರೆ. ಬೇಕಾದ್ರೆ ಇದು ಆ್ಯಂಕಲ್ ಲಾಕ್ ಮಾಡು ಕೂತ್ಕೋಬೋದು ಒಂದು ಕಾಲ ಮೇಲೆ, ವಜ್ರಾಸನ ಆಗಲಿಲ್ಲ ಅಂದರೆ ನೋಡಿ ಈ ಥರ ಬೇಕಾದ್ರೂ ಹಿಂಗೆ ಲಾಕ್ ಮಾಡಿಕೊಂಡು ಆ್ಯಂಕಲ್ ಲಾಕ್ ಮಾಡಿ ಒಂದು ಸ್ವಲ್ಪ ಲಿಫ್ಟ್ ಮಾಡಿ ಬಟಕ್ಸ್. ನೋಡಿ ಈ ಥರ ಕೂತ್ಕೋಬೋದು. ಇದು ಆಗಲಿಲ್ಲ ನೋಡಿ ಈ ಥರ, ಅಂದರೆ ಬಟಕ್ಸು ದಿಂಬಿನ ಮೇಲಿದೆ, ಆ ಕಡೆ ಈ ಕಡೆ ಕಾಲಿಟ್ಕೊಂಡು ಕೂತ್ಕೊಳ್ಳಿ. ಇದು ಸ್ವಲ್ಪ ಕಂಫರ್ಟಬಲ್. ಇದು ಬೇಕಾದ್ರೆ ನೀವು ಇನ್ನೊಂದು ದಿಂಬು ಬೇಕಾದ್ರೆ ಹಾಕ್ಕೋಬೋದು. ಮನೇಲಿ ಮಾಡೋರು ಹೈಟ್ ಇಟ್ಕೊಂಡು ಮಾಡ್ಕೋಬೋದು. ತುಂಬ ಹೆಲ್ಪ್ ಆಗುತ್ತೆ. ಇದು ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ನಿಮಗೆ ಕಾಲುಗಳು ರಿಲ್ಯಾಕ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಧಾನ ಕಾಲು ಮುಂದಕ್ಕೆ ತೊಗೊಳ್ಳಿ, ನೇರಾಗಿ ಕೂತ್ಕೊಳ್ಳಿ, ದಿಮ್ಮೇಲೆ ಕೂತ್ಕೊಳ್ಳಿ ಅಡ್ಡಡ್ಡ ಹಾಕ್ಕೊಂಡು. ಈಗ ಅಲ್ಲೇ ಸೈಡ್ ಬೆಂಡಿಂಗ್ ಮಾಡಿ. ಬೇಕಾದ್ರೆ ಕಾಲು ಆ್ಯಂಕಲ್ಲು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಸಲ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಾಕು. ಈಗ ಅಲ್ಲೇ ಸೈಡ್ ಬೆಂಡಿಂಗ್ ಮಾಡಿ, ಎರಡೂ ಕಡೆ ಕೈ ಹೀಗೆ ಹಾಗೆ. ಇದನ್ನು ಮಾಡ್ಕೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಕೂತ್ಕೊಂಡಿದ್ದ ಕಡೆನೇ ಮಾಡ್ಬೋದು. ಅಂದರೆ ಸೈಡಲ್ಲಿರೋದು ಫ್ಯಾಟ್ ಎಲ್ಲ ಕರಗಬೇಕಲ್ಲ, ಸೊಂಟು ಸುತ್ತ ಇರೋದು. ಗರ್ಭಿಣಿಯರಿದ್ದಾಗ ಗೊತ್ತಾಗೋದಿಲ್ಲ ವೆಯ್ಟ್ ಜಾಸ್ತಿ ಆಗೋದು, ಆಮೇಲೆ ಗೊತ್ತಾಗುತ್ತೆ. ಅದರಿಂದನೇ ನಿಮ್ಗೆ ಇದನ್ನೆಲ್ಲ ಬಿಗಿನಿಂಗಿಂದನೇ ಶುರು ಮಾಡ್ಕೊಳ್ಳಿ. ಹೆರಿಗೆ ನಂತರ ಮಾಡೋಂಥ ಸುಲಭ ಆಸನಗಳು ಇದಕ್ಕೆ ತೋರಿಸ್ತಾ ಇರೋದು. ಇದೆಲ್ಲ ಮಾಡ್ಕೊಳ್ಳಿ, ರಿಲ್ಯಾಕ್ಸ್. ಸ್ಟ್ರೈಟ್ ಕೂತ್ಕೊಳ್ಳಿ, ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಎಷ್ಟು ನೀವು ಚೆನ್ನಾಗಿ ಉಸಿರು ತೊಗೊಂಡು ಬಿಡೋದು ಮಾಡ್ತಿರೋ, ಮೆಂಟಲಿ ಫಿಸಿಕಲಿ ಎರಡೂ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ನರಗಳು, ಮಾಂಸಖಂಡಗಳು ಎಲ್ಲ ರಿಲ್ಯಾಕ್ಸ್ ಆಗೋದ್ರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಬ್ರೀದಿಂಗ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಯಾರೇ ಆಗಲಿ, ಪೇಷಂಟ್ಗಳಿಗಷ್ಟೇ, ನಾರ್ಮಲ್ಲಾಗಿರೋರಷ್ಟೇ, ಎಷ್ಟು ಚೆನ್ನಾಗಿ ಬ್ರೀದ್ ಮಾಡ್ತಿರೋ ಮನಸ್ಸು ಅಷ್ಟು ಶಾಂತವಾಗ್ತಾ ಹೋಗುತ್ತೆ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹಾಕಿ. ನಮಸ್ತೆ.